ಇದೇನೋ ಗ್ಯಾಪ್ ಅಲ್ಲಿ ಹಿಂಗ್ ಕುಡ್ದು ಬಿಡೈತ್ಲು ನನ್ ಕಾಲಲ್ಲಿ ಹತ್ತೈತೆ ಅಲ್ಲಿ ಅದನ್ನೇ ಕಣೋ. ಅಯ್ಯೋ ಕುಡಿತಾ ಬಿದ್ದದಲ್ಲ ಸುಮ್ಮನೆ ಇಸ್ಕೊಳ್ಳಲ್ಲ. ಇನ್ನೇನೋ ಮಾಡ್ತೀಯ ನಿಂತೀರ ಅಲ್ಲೇ ನಿಂತೀರ ಎಕ್ಸ್ಪರ್ಟ್ ಮಾಡೋದು ಹುಷಾರ ಬಿಡ್ರು. ಯಾವ ತರ ಉಂಟು ನೋಡಿ, ಒಳ್ಳೆ ಮಸಾಜ್ ಆಗ್ತದೆ. ಜಾಗನೂ ಚೆನ್ನಾಗಿಲ್ಲ. 7 ಫಾಲ್ಸ್ ಉಂಟು, ಅದರಲ್ಲಿ ಮೈನ್ ಫಾಲ್ಸ್ ಇದೆ. ಅದು ದೊಡ್ಡ ಕಾಡಲ್ಲಿ ಇದೀನಿ ಅನ್ನೋ ಫೀಲ್ ಆಗ್ತದೆ ನನಗೆ, ಹಂಗಿದೆ ಪ್ಲೇಸ್ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಾತು ತಗೊಳ, ನೀನೇ ಮಾತಾಡ. ಫೈನಲಿ ಡೇ 2, we are planning to go for ಹೊರನಾಡು. ಗೋವಾಗ ಹೋಯ್ತಾರ ತರ ಹೇಳ್ತಾ ಇದೆಯಲ್ಲ, ದೇವ್ರ ದರ್ಶನಕ್ಕೆ ಮೂಡಿಗೆರೆ ಅಂತ ಹೊರಟಿದ್ದೀವಿ, ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪ್ಲಾನ್ ಏನಂದ್ರೆ, ನಿನ್ನೆ ಚಿಕ್ಕಮಗಳೂರಿಂದ ನೈಟ್ ಹೊರಟಿ ಮೂಡಿಗೆರೆಗೆ ಬಂದು ಸ್ಟೇ ಆಗಿದ್ವಿ. ಇವಾಗ ಮಾರ್ನಿಂಗ್ ಎದ್ದು ಹೊರನಾಡಿಗೆ ಹೋಗ್ತಾ ಇದೀವಿ. ಹೊರನಾಡಲ್ಲಿ ದರ್ಶನ ಮಾಡ್ಕೊಂಡು ನೋಡೋಣ. ಹೊರನಾಡಿಗೆ ಹೋಗಾದ್ಮೇಲೆ ದರ್ಶನ ಆದ್ಮೇಲೆ ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. ದೇವಸ್ಥಾನ ಇತ್ತು ಅದೆಲ್ಲ. ಯಾವ ದೇವಸ್ಥಾನ? ಸಂಶೆ. ಎಳ್ನೀರ್ ಫಾಲ್ಸ್ಗೆ ಹೋಗ್ತೀವಿ, ಸಂಶೆಗೆ ಹೋಗ್ತೀವಿ, ಹೊರನಾಡಿಗೆ ಹೋಗ್ತೀವಿ. ಸೊ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ತೋರಿಸ್ತಾ ಎಂಜಾಯ್ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ನಿಮ್ಮ ಜೊತೆ ಶೆಕೆ ಮತ್ತೆ ತುಂಬಾ ಪೀಸ್ ಆಗಿದೆ ಮೈಂಡು. ಡೇಟು ಇವತ್ತು ಇಷ್ಟು ಪ್ಲಾನ್ ಮಾಡಿದ್ವಿ. ಡೇಟ್ ಅಲ್ಲ ಕಣೋ, ಲಾಗ್ದು ಇವತ್ತು ಡೇ 2. ಡೇ 2. ಓಕೆ, ಅದೇ ಜೋಶು, ಅದೇ ವೆದರು, ಅದೇ ಕಂಡೀಷನು, ಸಕ್ಕದಾಗಿದೆ. ಎಂಜಾಯ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದೀವಿ ಪೀಸಾಗೆ. ಹುಡುಗರ ನೋಡ ಮಚ್ಚ, ಸೂಪರ್ ಬೆಲ್ಲ ಕಣ್ರು, ಏನೋ ಅಂತ ಜೋಶ್ ಕೊಡ್ರು. ಹೋಗ್ತಾ ಇರೋ ರೂಟ್ ಸಕ್ಕದಾಗಿದೆ, ಚೆನ್ನಾಗಿದೆ. ಮೂಡಿಗೆರೆ ಟು ಹೊರನಾಡಿಗೆ ಹೋಗ್ತಾ ಇದೀವಿ. ಹೆಂಗಿದೆಪ್ಪ ವೆದರ್ ಯಶೋ? ಮಂಗಳೂರಲ್ಲಿ ಮೀನು ಕಣ್ಣೆಲ್ಲ ಗ್ರೀನು. ಸೊ ಫ್ರೆಂಡ್ಸ್, ಬಂದ್ವಿ ಈಗ ಹೊರನಾಡಲ್ಲಿ ಇದ್ದೀವಿ. ಈಗ ಹೊರನಾಡಿಗೆ ಈಗ ದರ್ಶನ ಮಾಡ್ಕೊಂಡು ಬರಬೇಕು. ದರ್ಶನ ಮಾಡಿಕೊಂಡು ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ, ಸೊ ನಿಮಗೂ ಗೊತ್ತು. ಸೊ ಹೊರಗಡೆ ಏನು ತೋರ್ಸೋಕ್ಕಾಗಲ್ಲ. ಈಚೆ ಕಡೆ ಒಂದು ವ್ಯೂ ಕೊಡ್ತೀನಿ, ಸೊ ನೋಡ್ಕೊಳ್ಳಿ. ದರ್ಶನ ಮುಗಿಸ್ಕೊಂಡ್ಬಂದ್ವಿ, ಈಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಎಷ್ಟು ಅದ್ಭುತವಾಗಿ ಪ್ಲೇಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೋಡಿ, ನೀವು ನೋಡ್ಬೋದು ಈ ಕಡೆ ಇದೆಯಲ್ಲ ನೋಡಿ, ಸುತ್ತಲೂ ಹಸಿರು ಬೆಟ್ಟ. ಬೆಟ್ಟದ್ದು ಹಿಂದೆನೂ ಬೆಟ್ಟ, ಮುಂದೆನೂ ಬೆಟ್ಟ, ಮಧ್ಯ ಈ ದೇವಸ್ಥಾನ ಇರೋದು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾಗಿ ಕಾಣುತ್ತೆ ದೇವಸ್ಥಾನ. ನೋಡಿದ್ರೇ ಒಂಥರ ಆನಂದ, ಒಂಥರ ತುಂಬ ಖುಷಿಯಾಗುತ್ತೆ ದೇವ್ರು ನೋಡಿದಾಗ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಅದು ಕಾಣಿಸ್ತಾ ಇರುತ್ತೆ. ಭೋಜನಕ್ಕೆ ದಾರಿ ಮುಗೀತು, ದರ್ಶನ. ಇವಾಗ ನೆಕ್ಸ್ಟು ಎಲ್ರಿಗೂ ಪ್ಲಾನ್ ಅಪ್ಪ ಈಗ ಎಳ್ನೀರು ಫಾಲ್ಸ್ ಅಂತ. ಎಳ್ನೀರು ಫಾಲ್ಸ್ಗೆ ಹೋಗೋ ಅಂದ ಮೇಲೆ ಶಿಂಷ ಅಂತ, ಏನು ಶಿಂಷನ ಅದು ಸಂಶೆ ಹೆಸರೇ ಕನ್ಫ್ಯೂಸ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಸದ್ಯಕ್ಕೆ. ಎಳ್ನೀರು ಫಾಲ್ಸಲ್ಲಿ ಎಳ್ನೀರು ಕುಡಿಯೋಣ.
ಸಂಶಯ ಬಂದಿದ್ದೀವಿ. ಸಂಶಯ ಅಂದರೆ ನೀವು ನೋಡಿರ್ಬೋದು, ದೇವಸ್ಥಾನ ಇದೆ ಇಲ್ಲಿ, ಒಂದು ಗಣಪತಿ ದೇವಸ್ಥಾನ. ಏನು ವಿಶೇಷತೆ ಅಂದರೆ ಒಂದು ನೇಚರ್ ಮಧ್ಯ ಕಾಫಿ ಟೀ ಎಸ್ಟೇಟಲ್ಲಿ ಸೆಂಟ್ರಲ್ಲಿದೆ ದೇವಸ್ಥಾನ, ಅದೇ ಹೈಲೈಟು. ಚೆನ್ನಾಗಿದೆ. ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ತುಂಬ ಫಿಲಮ್ಗಳು ಶೂಟ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಎಕ್ಸ್ಪೆಷಲ್ ಹೇಳಬೇಕು, ಲವ್ ಮೆಕ್ಟಲ್ ಮೂವಿ ಪಾರ್ಟ್ 1 ಇದೆಯಲ್ಲ, ಸೊ ಅದೊಂದು ಶೂಟೆಲ್ಲ ಇಲ್ಲೇ ಆಗಿದೆ. ಲಾಸ್ಟ್ ಟೈಮ್ ಬಂದಿದ್ದೆ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ ಡ್ರೋನ್ ವಿಡಿಯೋ ನೋಡಿದ್ರಲ್ವಾ, ಅದು ಆ್ಯಕ್ಚುಲಿ ಜಾಸ್ತಿ ತೆಗಿಯೋಂಗಿಲ್ವಂತೆ, ಪರ್ಮಿಷನ್ ಇಲ್ಲ. ಹೇಳಬೇಕು ಅಂತಂದರೆ ಡ್ರೋನ್ ವಿಡಿಯೋ ಎಲ್ಲ ಕಡೆ ಪರ್ಮಿಷನ್ ತಗೊಳ್ಳೋದು, ಸೊ ಸುಮ್ಮನೆ ತಗೊಳ್ಳಲ್ಲ. ಇವಾಗ ಇಲ್ಲಿ ಪರ್ಮಿಷನ್ ಇಲ್ದಿರೋದ್ರಿಂದ ಪರ್ಮಿಷನ್ ಇಲ್ಲ, ಬಟ್ ಒಂದೇ ಒಂದು ದೂರದಿಂದನೇ ತಕ್ಕೊಳ್ಳಿ ಅಂದಿದ್ರು, ತಕ್ಕೊಂಡಿದ್ದೀನಿ. ನೇಚರು ಮಧ್ಯ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ಬೆಟ್ಟ ಎರಡು ಹಿಂಗೆ ಜಾಯಿಂಟ್ ಥರ ಇದೆ, ಸಖತ್ತಾಗಿದೆ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಮಧ್ಯದಲ್ಲಿ ದೇವಸ್ಥಾನ ಸಖತ್ತಾಗಿ ಕಟ್ಟಿದ್ದಾರೆ. ಈ ಕಡೆ ಬರಬೇಕಾದ್ರೆ ಮಿಸ್ ಮಾಡಿದೆ ಬನ್ನಿ, ಇಲ್ಲಿ ಬಂದು ಒಂದು 10-15 ನಿಮಿಷ ಕುತ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ದೇವಸ್ಥಾನ ನೋಡ್ಕೊಳ್ಳೋಕ್ಕೆ ಅಂತ ಒಬ್ರು ಅಂಕಲ್ ಇದ್ದಾರೆ. ಅಂಕಲ್, ನಿಮ್ಮ ಬಗ್ಗೆ ಮಾತಾಡಿ, ನಿಮ್ಮ ಹೆಸರು? ಇಲ್ಲೇ ಕೆಲಸ ಮಾಡೋದಾ ನೀವು? ಹಾಂ. ಏನು ವಿಶೇಷ ಇದೆ ಅಂಕಲ್ ದೇವಸ್ಥಾನ ಇದು? ಏನಂದರೆ 300 ವರ್ಷದಿಂದ ಗಣಪತಿ ಕಟ್ಟೆ ಅಂತ ಇತ್ತು ಕಡೆ. ಹಾಂ. ಇಲ್ಲಿಂದ ಇದು ಮಾಡಿ ಕೇಳಿದ ಮೇಲೆ ಒಂದು ದೇವಸ್ಥಾನ ಕಟ್ಟಬೇಕಂತ ಇದಾಯಿತು. ಹಾಂ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ, ಆಯಿತಾ? ಆದಮೇಲೆ ಇಲ್ಲಿ ಸ್ಥಾಪನೆ ಆಯಿತು. 300 ವರ್ಷದ ಹಳೆ ಗಣಪತಿ ಅಲ್ಲಿದ್ದು ಇಲ್ಲಿ ತಂದು ಸ್ಥಾಪನೆ ಮಾಡೋದು. ಹಂಗಾರೆ 300 ವರ್ಷದ ಹಳೆ ದೇವಸ್ಥಾನ ಇದೆ. ಹೌದು. ಓಕೆ. ಅಲ್ಲಿ ಕೆಳಗಡೆ ಆಂಜನೇಯ ಬಂದರು. ಹಾಂ. ಇಲ್ಲಿ ಗಣಪತಿ. ಆಂಜನೇಯ ಸಂದೇಶ ಹಂಗೆ ಇದೆ, ಅಲ್ಲಿ ಉಂಟು. ಈಗ ಹೊಸ್ತಾ ಬಂದಿದೆ. ಹಾಂ. ಗಣಪತಿ ಬಂದಮೇಲೆ ಆಂಜನೇಯ ಬರಲೇಬೇಕಾಗಿ. ಹಾಂ. ಓಕೆ. ತುಂಬ ಥ್ಯಾಂಕ್ಸ್ ಅಂಕಲ್. ಚೆನ್ನಾಗಿದೆ ಲೊಕೇಶನ್. ನೋಡೋದಲ್ಲ, ಈಗ ನೆಕ್ಸ್ಟು ಎಳ್ನೀರು ಫಾಲ್ಸ್ ಅಂತ ಹೋಗ್ಬೇಕು ಲೊಕೇಶನ್ಗೆ, ಅಲ್ಲಿ ಹೋಗ್ತಾ ಇದ್ದೀವಿ. ಪ್ಲೇಸ್ ಅಂತೂ ಸಖತ್ತಾಗಿದೆ. ಇದೆಲ್ಲ ಒಬ್ರದೇ ಓನ್ ಪ್ರಾಪರ್ಟಿ ಅಂತೆ, ಪ್ರೈವೇಟ್ ಅಂತೆ, ಸೊ ಗೌರ್ಮೆಂಟ್ದೇನಿಲ್ಲ. ಇದು ಚೆನ್ನಾಗಿದೆ ಲೊಕೇಶನ್ನು. ಈ ಕಡೆ ಆನ್ ದ ವೇ ಬರ್ತಾ ನಿಮಗೆ ಸಿಗುತ್ತೆ. ಇದು ಯಾವ್ದು ಹೈವೇ ಕನೆಕ್ಟ್ ಆಗುತ್ತೆ? ಎಲ್ಲಿಂದ ಇಲ್ಲಿ? ಕುದುರೆಮುಖ ರೋಡಲ್ಲಿ ಬರುತ್ತೆ. ಇಲ್ಲಿಂದ ಕುದುರೆಮುಖ 10 ಕಿಲೋಮೀಟರ್. ಸೊ ನೆಕ್ಸ್ಟು ಎಳ್ನೀರು ಫಾಲ್ಸ್ ಸಿಗ್ತೀನಿ. ಎಳ್ನೀರು ಫಾಲ್ಸ್ ಇನ್ನೂ ಎಷ್ಟು ದೂರ? ಕಾರ್ ಹೋಗುತ್ತಲ್ವಾ? ಓಕೆ. ಒಂದೇ ಗಾಡಿ ಇರೋದು, ಅಂದ್ರೆ ಯಾರು ಬಂದಿಲ್ಲ. ಎಳ್ನೀರು ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಲೊಕೇಶನ್ ಇಲ್ಲಿತ್ತು, ಅಲ್ಲಿ ಕಾರ್ ಅಲ್ಲಿ ಹಾಕಿದ್ದೀವಿ ಆ ರೋಡ್ ಹತ್ರ ಹಾಕ್ಬಿಟ್ಟು ಈ ಕಡೆ ಒಬ್ರು ಗೈಡ್ ಸಿಕ್ಕಿದ್ರು. ಅಂಕಲ್, ನಿಮ್ಮ ಹೆಸರು? ಇಲ್ಲಿವರೇನಾ? ಎಷ್ಟಿದೆ? ಇನ್ನೂ ಎಷ್ಟು ದೂರ ಇದೆ ಸರ್? ಮೇಲೆ 130 ಮೀಟರ್. ಇನ್ನೂ 130 ಮೀಟ್ರ್ ಇದೆ ಮೇಲೆ. ಓಕೆ. ರೂಟ್ ಇಲ್ಲೇ ನಾವು ಹೋಗ್ಬೇಕಾಗಿರೋದು ಈಗ ನಾವು? ಓಕೆ ಅಂಕಲ್, ಸರಿ, ನಾವು ಹೋಗ್ತೀವಿ ಬಿಡಿ. ಓಕೆ. ಬಾಟ್ಲು ಬೇಕು ಸರ್? ಅವ್ರಿಗೆ ಪೇ ಮಾಡಬೇಕು, 50 ರೂಪೀಸ್ ಪರ್ಸನ್ನು. ಒಂದು ಸಣ್ಣದೊಂದು ಜರಿ ಕಾಣಿಸ್ತೈತೆ, ಈ ಜರಿ ಹತ್ರ ಆಮೇಲೆ ಬರೋಣ. ಇಲ್ಲಿ ಪಕ್ಕದಲ್ಲಿ ದಾರಿ ಇದೆ, ಈ ದಾರಿಯಲ್ಲಿ ಹೋಗ್ಬೇಕು. ದಾರಿ ಮಾತ್ರ ಇಲ್ಲೇ ಸಖತ್ತಾಗಿದೆ, ಮಸ್ತಾಗಿದೆ, ಪಾಸಿ ಕಟ್ಟಿದೆ. ಬರ್ಬೇಕಾದ್ರೆ ಹುಷಾರಾಗಿ ಬರ್ಬೇಕಪ್ಪ, ದಾರ್ಬಿಟ್ರೆ ಕಷ್ಟ. ಕಲ್ಲೆಲ್ಲ ಚೂಪಿಗೆ ಐತೆ. ಯಾಕ್ರ ಹತ್ರ ತುಂಬಾ ಫೋರ್ಸ್ ಬರ್ತಿದೆ. ನೀರಾ ಇಳಿಯಕ್ಕಾಗಲ್ವಾ? ಇನ್ನು ಯಾಕೆ ರಿಸ್ಕ್ ಹೇಳಿ? ಹಾಂ, ಅದು ಜಾಗನೂ ಚೆನ್ನಾಗಿಲ್ಲ, ತುಂಬ ರಿಸ್ಕಿ ಇದೆಯಾ? ಹೌದಾ? ಮಕ್ಕಳು ಜಾರ್ತಾರಲ್ಲ, ನೀವು ಮ್ಯಾನೇಜ್ ಮಾಡಬಹುದು. ಗೈಡ ಇಲ್ಲಿವರು? ನಿಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತ. ಊರು ಯಾವುದು? ಬೆಂಗಳೂರು ನಮ್ಮದು. ಇನ್ನೂ ಎಷ್ಟು ದೂರ ಅಂಕಲ್? ಸ್ವಲ್ಪ ದೂರ ನೋಡಿ, ಆ ಮರ ಕಾಣ್ತಿದಲ್ಲ, ಹಾಂ. ಅಲ್ಲಿಂದ ನಿಮ್ಗೆ ಆಟ ಹೋಗ್ಬೇಕು ಅಷ್ಟೇ. हुल्ली हुल्ली साजना धीरे धीरे बालमा ओ हो ಅಯ್ಯೋ, ಹೆಂಗೆ ಹೇಳಿದ್ರು ಇಲ್ಲೆಲ್ಲ ಅವರು? ಓ ಗಾಡ್, ಏನೋ ಇದು ಎಂಟ್ರೆನ್ಸಲ್ಲೇ ಚಪ್ಪಲಿಲ್ಲ ಬಿಡ್ಬೇಕಾ? ಇದೇಂತಕ್ಕೆ ಎಳ್ನೀರು ಫಾಲ್ಸ್ ಅಂತ ಹೇಳೋದು? ಈ ಥರದ 7 ಫಾಲ್ಸ್ ಉಂಟು, ಅದರಲ್ಲಿ ಮೈನ್ ಫಾಲ್ಸ್ ಇದೆ. ಹಾಂ. ಅದಕ್ಕೆ ಎಳ್ನೀರು ಫಾಲ್ಸ್ ಅಂತ.
ಓ ಹೆಸರು ಎಳನೀರು ಫಾಲ್ಸ್ ಅಂತ. ಹಾ. ಎಳನೀರು ಫಾಲ್ಸ್. ಎಳೆನೀರು. ಎಳನೀರು ಫಾಲ್ಸ್ ಅಂತಾನೆ ಹೆಸರು. ಹಾಂ ಈ ತರ 7 ಫಾಲ್ಸ್ ಇದೆ. ಹಾಂ 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 ಅಷ್ಟೇ. ತುಂಬ ಎಳೆ ನೀರಿದು. ಈ ಎಳೆ ನೀರು 7ನೇ ಫಾಲ್ಸು. ಟೇಸ್ಟ್ ಉಂಟು ನೀರು, ಹಾಗೆ ಎಳನೀರು ಹಾಗೆ ಟೇಸ್ಟ್ ಉಂಟು. ಟೇಸ್ಟು. ಕುಡಿದು ನೋಡಿ, ಎಲ್ಲ ಕುಡಿಬೇಕು ಈಗ. ಹಾಂ 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 ಕುಡಿಯೋಣ. ಯಪ್ಪ ವ್ಯೂ ಹೋಗ್ತಾನೆ ಸಖತ್ತಾಗಿ ಕಾಣುತ್ತೆ. ಕಲ್ಲು ಮಾತ್ರ ತುಂಬ ಸೇಫ್ಟಿಯಾಗಿ ನಡಿಬೇಕು, ಜಾರುತ್ತೆ. ಹಾಂ ಯಾವ ತರ ಉಂಟು ನೋಡಿ, ಒಳ್ಳೆ ಮಸಾಜ್ ಆಗ್ತದೆ. ಹಾಂ ಬನ್ನಿ. ಮುಂದೆ ಒಂದು ಸೆಕೆಂಡ್. ಹೇಗೆ ವಿಡಿಯೋ ಮಾಡಿದ್ಯಾ? ಆಯ್ತು. ಹೈಟಾಗಿದೆ ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ. ಬನ್ನಿ, ನಾವು ಕರ್ಕೊಂಡು ಹೋಗ್ತೇವೆ ನೋಡಿ. ಹಾಂ ನಡಿ. ಆ ಕೈಯಲ್ಲಿ ಇರ್ತದೆ, ಈ ಕೈ ಕೊಡಿ. ಹಾಂ ಕೊಡಿ. ಯಾವ ತರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ತೇವೆ ನೋಡಿ. ಇಲ್ಲಿ ಕಲ್ ಮೇಲೆಲ್ಲ ಕಾಲು ಕೊಡ್ಬಾರ್ದು, ಹಿಡಿದಲ್ಲಿ ಕಾಲು ಇಡಬೇಕು. ಹಾಂ ಬನ್ನಿ, ನೋಡಿ. ಎಲ್ಲ ವಿಡಿಯೋ ಮಾಡಿ. ಇವರೇ ಕರ್ಕೊಳಕ್ಕೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಲ್ಲ ಇದಕ್ಕೆ ಯೂಸ್ ಮಾಡಿ. ಬನ್ನಿ ಇಲ್ಲಿ, ಅಲ್ಲಿ ಕಲ್ ಮೇಲೆ ಕಾಲು ಇಡಬೇಕು. ಬನ್ನಿ, ಈ ಕಡೆ ಬನ್ನಿ, ಹೆದರಬೇಡಿ. ಹಾಂ ನಾವು ಬೇಡಿ. ಓಕೆ ಇಲ್ಲಿ ಕಲ್ಲಿಲ್ಲ. ಇಲ್ಲಿದೆ. ಹಾಂ ಓಕೆ. ಹೊಂಡಕ್ಕೆ ಇಲ್ಲಿದೆ. ಇಲ್ಲಿದ್ದು ಇಲ್ಲ. ಹಾಂ ಓಕೆ ಅವ್ರ ತಗೊಳ್ಳಿ. ಓಕೆ. ಓಕೆ ಒಂದು ಹೊಂಡಕ್ಕೆ ಯಾವುದೇ ರೀತಿ ಸಬ್ಸಿಡಿ ಕಾಣಿಸ್ತದೆ, ಹೊಂಡ ಇಟ್ಟು ಹೋಗಿ. ಓಕೆ. ಹಾಂ ಆ ಕಡೆ ಬಾ, ಕಾಲು ಜಾರುತ್ತೆ. ಜಾರುತ್ತೆ, ಬಾ. ನಿಧಾನ. ಆ ಕಡೆ ದಾಟ್ಬೋದು, ಅಲ್ಲೇ ಹೋಗಿ. ಆ ಕಡೆ ದಾಟ್ಬೋದು, ಹೋಗಿ. ಹಾಂ ಸರಿ. ಹಾಂ ಹೋಗಿ ಭಯ್ಯಾ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಫಾಲ್ಸು. ಬನ್ನಿ, ಹುಷಾರಾಗಿ ಬರ್ರಿ. ಹುಷಾರಾಗಿ ಬರ್ರು. ಹಾಂ ಓ ನೋಡಲ್ಲಿ ಬಿಸಿಲಿಗೆ ಹೆಂಗೆ ಕಾಣಿಸ್ತಾ ಇದೆ ಇದು. ಬಿಸಿಲು ನೋಡಿ ಏನು ಕಾಣಿಸ್ತಾ ಇದೆ. ಅಯ್ಯೋ ಉಪ್ಪ, ಈ ಥರ ಫಾಲ್ಸ್ ಈ ಥರ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಅಮ್ಮ ತುಂಬ ಕೇರ್ಫುಲ್ಲಾಗಿ ಬರಬೇಕು, ಜಾರುತ್ತೆ ಮಾತ್ರ. ನೋಡಿ ಕೈ ಹಿಂಗೆ ಜಾರುತ್ತೆ ಹಂಗೆ. ಬಿಸಿಲು ಹೊಡೆದಿದ್ದು ಹೆಂಗೆ ಬಂತು ನೋಡ್ದ ನೀನು. ಬಾ ಹೆಂಗಿದೆ ಗೈಸ್ ಫಾಲ್ಸು? ಸೂಪರ್. ಎಲ್ಲ ವಿನಯ್ ಬರೋದಲ್ಲ ವಿನಯ್, ಇನ್ನೇನೋ ಲೈಫಲ್ಲಿ ಇನ್ನೇನೋ ನೋಡ್ತೀಯ, ನಿಂತೀರಾ ಅಲ್ಲೇ ನಿಂತೀರಾ. ಸೀರಿಯಸ್ಲಿ ಈ ಕಡೆ ಬಂದಾಗ ಬಂದು ವಿಸಿಟ್ ಮಾಡೇ ಖಂಡಿತ ಮಾಡಿ, ಸಕ್ಕತ್ತಾಗೈತೆ. ನನಗಂತೂ ಅದನ್ನು ಎಂಜಾಯ್ ಮಾಡಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ಸೊ ಜಾಗ ಮಾತ್ರ ಸಕ್ಕತ್ತಾಗಿದೆ. ನಾನು ಟ್ರಿಪ್ಪು ಅಂದ್ಕೊಂಡು ಬಂದಿದ್ದು, ಬಟ್ ಆದರೆ ಫಾಲ್ಸು ಈ ಥರ ಐತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಕ್ಕತ್ತಾಗಿದೆ. ತುಂಬ ಕೇರ್ಫುಲ್ ಹೋಗಬೇಕು. ಹೆಂಗಿದೆ ಸ್ವೀಟು ನೀರು? ಎಳ್ನೀರು ಫಾಲ್ಸ್ ಇದು, ಎಳ್ನೀರು. ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ. ಎಂಜಾಯ್ಮೆಂಟ್ಗೆ ಮೈಗೆ ನೀರು ಬೀಳ್ತಾ ಇದ್ರೆ ಅದೇ ಮಸಾಜ್ ಮಾಡ್ದಂಗೆ ಆಗ್ತೈತೆ. ದಪ್ಪ ಅಂತ ಹೋಗೋಣ. ಸಾಕ ಹೆಂಗಿತ್ತು? ನಡೀರಪ್ಪ.
ಎಂಜಾಯ್ಮೆಂಟಲ್ಲಿ ಆಯಿತು. ಸಕ್ಕದಾಗಿತ್ತು ಫಾಲ್ಸ್ ಮಾತ್ರ. ನೆಕ್ಸ್ಟ್ ಇನ್ನೊಂದ್ಸಲ ಬರಲೇಬೇಕಿಲ್ಲಿ. ನೋಡೋಣ ಆದಷ್ಟು ಬೇಗ ಈ ಸಮ್ಮರ್ ಇದ್ದಾಗೇ ಸ್ವಲ್ಪ ಬರೋಕ್ಕೆ ಟ್ರೈ ಮಾಡ್ತೀನಿ. ಕತ್ಲೆ ಬೇರೆ ಆಯಿತು, ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕು. ನನಗೆಲ್ಲೋ ಯಾವುದೋ ದೊಡ್ಡ ಕಾಡಲ್ಲಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಹಂಗಿದೆ ಪ್ಲೇಸ್ ಇದು. ಜಿಗಣ ಇಲ್ವಾ ಸರ್ ಇಲ್ಲಿ? ಇಲ್ಲ, ಈ ಕಮ್ಮಿನಾ? ಇರುತ್ತೆ ಒಟ್ಟಿನಲ್ಲಿ. ಇರುತ್ತೆ. ಎಲ್ಲ ಫಾಗು, ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಫಾಗ್ ಸಕ್ಕತ್ತಾಗಿ ತುಂಬ್ಕೊಂಡಿದೆ. ನಮಗಂತೂ ಎಲ್ಲೋ ಇರೋ ಥರ ಫೀಲ್ ಆಗ್ತಾಯಿದೆ. ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್ ಫೀಲು? ಇದೆಲ್ಲ ನಿಮ್ಗೆ ಹೆಂಗೆ ಅನ್ಸುತ್ತೆ? ದಿನ ಇದ್ದು ಇಲ್ಲೇ ಇರ್ತೀರಲ್ಲ? ನಾವು ಬರ್ತೇವೆ ಸರ್. ಬರ್ತೀರಾ? ಹಾಂ, ಓಕೆ ಸರ್. ಚೆನ್ನಾಗಿದೆ ಸರ್. ಸರ್ ಕಳೆದೋಗ್ತೀರಾ ಹೋಗಿ. ಹಾಂ ನೋಡಿ, ಈ ಪ್ಲೇಸ್ ಬಂದಿಯಲ್ಲ, ಈ ಪ್ಲೇಸ್ ಬಂದು ಈ ರೋಡ್ ಹೋಗುತ್ತಲ್ಲ, ಈ ರೋಡು ಇದು ಧರ್ಮಸ್ಥಳಕ್ಕೆ ಹೋಗಿ ಅಟ್ಯಾಚ್ ಆಗುತ್ತಂತೆ. ಸೊ ಈ ಕಡೆ ಬರೀ ಜೀಪು ಬೈಕಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೋದು. 35 ಕಿಲೋಮೀಟರ್ ಅಲ್ಲೇನೋ? 35 ಕಿಲೋಮೀಟರ್ಸ್ ಹೋಗ್ಬೋದು. ಏನಪ್ಪ ಇದು? ಇಲ್ಲ ನೋಡೇ ಇಲ್ವಲ್ಲೋ. ಅಯ್ಯೋ, ಫೈನಲಿ ಮುಗೀತು ಟ್ರಿಪ್ಪು. ಲಾಸ್ಟು ಫಾಲ್ಸ್ಗೆ ಹೋಗಿದ್ವಲ್ಲ, ಅದೇ ಲಾಸ್ಟು. ಅಲ್ಲಿ ಇವಾಗ ಕಾರ್ ಹೊತ್ಕೊಂಡು ಹೊರಟ್ರೆ ಬೆಂಗಳೂರು ಡೈರೆಕ್ಟು. ಇಲ್ಲಿ ಬರಬೇಕು ಅಂದರೆ ಲೊಕೇಶನ್ ಅಡ್ರೆಸ್ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದು, ಸುಮ್ಮನೆ ಯಾವುದೋ ಪ್ಲ್ಯಾನ್ ಮೇಲೆ ಬಂದ್ವಿ. ಮಾತ್ರ ಫಾಲ್ಸ್ ಮಾತ್ರ ಸಕ್ಕದಾಗಿತ್ತು. ಇವಾಗ ಇದು ರೂಟ್ ಹೆಂಗೆ ಬರಬೇಕು, ಎಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಇಲ್ಲಿನ ಗೈಡ್ ಒಬ್ರು ಅಂಕಲ್ ಇದ್ದಾರೆ. ಅಂಕಲ್ನೇ ಕೇಳೋಣ. ಅಂಕಲ್, ಕಳಸ. ಹಾಂ, ಕಳಸ ಬಂದು ಸಂಸೆ ಸರ್ಕಲ್. ಸಂಸೆಯಿಂದ ಎಳನೀರು 3 ಕಿಲೋಮೀಟರ್. 3 ಕಿಲೋಮೀಟರ್. ಓಕೆ. ಬಂದು ಗೈಡ್ ತಗೊಂಡೇ ಹೋದ್ರೆ ಒಳ್ಳೇದು. ಅವರಾಗೆ ಹೋದ್ರೆ ಇಲ್ಲ ಅಂಕಲ್, ನಿಮ್ದು ಗೈಡ್ ಇದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಮಳೆ ನೀರು ಬೀಳೋದ್ರಿಂದ ಜಾರ್ ಬೀಳುತ್ತೆ. ಸೊ ಅವ್ರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ವಿಡಿಯೋದಲ್ಲಿ ನೋಡಿದಿರಲ್ವಾ? ಸೊ ಆ ಗೈಡ್ ಇದ್ದಷ್ಟು ನಿಮ್ಗೆ ಸೇಫು, ಒಳ್ಳೇದು. ಮತ್ತೆ ಇಲ್ಲಿ ವೆದರ್ ಹಿಂಗೆ ಇರುತ್ತೆ ಅಂಕಲ್ ಯಾವಾಗ್ಲೂ? ಇಲ್ಲ, ಬಿಸಿಲು ಬರುತ್ತೆ. ಈಗ ಒಂದು 3-4 ತಿಂಗಳು 6 ತಿಂಗಳು ಬಿಸಿಲು ಇದ್ದೇ ಇರುತ್ತೆ. ಈಗ ಈ ತರ ಮಳೆ ಇದೆ ಅಷ್ಟೇ. ಓಕೆ, 6 ತಿಂಗಳು ಬಿಸಿಲಿದೆ ಟೈಮ್ ಬರಲ್ಲ? ಬರ್ಬೋದು, ಯಾವಾಗ್ಲೂ ಬರ್ಬೋದು. ನೀರು ಯಾವಾಗ್ಲೂ ನೀರು ಇರುತ್ತೆ, ಯಾವಾಗ್ಲೂ ನೀರು ಸ್ವಲ್ಪ ಕಡಿಮೆ ಇರುತ್ತೆ, ಯಾವಾಗ್ಲೂ ನೀರು ಇರುತ್ತೆ. ಓಕೆ, ನೀರು ಮಾತ್ರ ಸಕ್ಕ ಸೂಪರ್ ಇದೆ. ಅದಕ್ಕೆ ಎಳನೀರು ಫಾಲ್ಸ್. ನೀವು ಅದೇ ಎಲ್ಲ ಕುಡಿಯೋದು, ಕರೆಂಟ್ ತೆಗೆಯೋದು, ಅದರಲ್ಲಿ ಕುಡಿಯೋದು ಅದೇ, ಎಲ್ಲ ತೋಟಕ್ಕೆ ಎಲ್ಲ ಅದೇ. ಯಾವ ಕಡೆಯಿಂದ ಬೇಕಾದ್ರೆ 3 ಕಡೆಯಿಂದ ಹರಿಯುತ್ತೆ. ಈ ಸೈಡ್ ಬರುತ್ತೆ, ಈ ಸೈಡ್ ಬರುತ್ತೆ. ಸ್ವಲ್ಪ ಮುಂದೆ ಆದ್ರೆ ಇನ್ನೊಂದು ಫಾಲ್ಸ್ ಇದೆ. ಆದ್ರೆ ಫಾಲ್ಸ್ ಎಲ್ಲೂ ಬಿಡಲ್ಲ, ಇದು ಒಂದಕ್ಕೆ ಬಿಡೋದು. ಸಖತ್ ತುಂಬಾ ಡೇಂಜರಸ್, ಬಟ್ ಅದು ಅಷ್ಟೇ ಜಾಗ್ರತೆ ಇರ್ತದೆ. ಸೂಪರ್ ಆಗಿದೆ ಮಾತ್ರ ಫಾಲ್ಸ್ ಮಾತ್ರ. ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ಸ್ ಅಂಕಲ್. ಓಕೆ ಸರ್. ಇದೇನೋ ಗ್ಯಾಪ್ ಅಲ್ಲಿ ಹಿಂಗ್ ಕುಟ್ಬಿಟ್ಟೈತ್ಲು ಸ್ವಾಮಿ. ಎಲ್ಲಿ ನನ್ನ ಕಾಲಲ್ಲಿ ಹತ್ತೈತೇನೋ ಅಲ್ಲಿ ಕುಡಿತದನ? ಅದನ್ನೇ ಕಣೋ. ಅಯ್ಯೋ, ಕುಡಿತಾ ಬಿದ್ದದಲ್ಲ. ಸುಣ್ಣ ಇಸ್ಕೊಳ ಎಲ್ಲಾರ, ಅಲ್ಲೆಲ್ಲಾರ ಸುಣ್ಣ ಇಸ್ಕೊಳ. ಕುಡಿತಾ ಬಿದ್ದದಲ್ಲ ಲೋ ಕಾಲಲ್ಲಿ. ಅದು ಬೇರೆ ಸುಣ್ಣ ಹಾಕ್ಲ ನಿಲ್ಲಲ್ಲ. ಅದ್ಮೇಲೆ ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಇದೆಲ್ಲ ಸಿಗುತ್ತೆ ನೋಡು. ಕಾಲು ಕುಡಿತಾ ಬಿದ್ದದಲ್ಲ ಲೋ. ಏನು ನಾನು ಅಬ್ಸರ್ವ್ ಮಾಡಿಲ್ಲ ಕಣೋ. ಚೆಕ್ ಮಾಡ್ಕೋಬೇಕಣ್ಣ ಫಸ್ಟು. ಚೆಕ್ ಮಾಡ್ರ ಅಂಕಲ್. ಸುಣ್ಣ ಎಲ್ಲಿ ಸಿಗುತ್ತೆ ಅಂಕಲ್ ಇಲ್ಲಿ? ಬೇಡ, ಬೇರೆ ಇದೆಯಾ ತಂಬಾಕು ಹಾಕಿದ್ರೆ? ಹಚ್ಚಿ. ಹಾಂ. ನೀವು ಆದ್ರೆ ರೆಡಿ ಮಾಡಿ ಇಟ್ಟಿರ್ತೀರಾ? ಇಲ್ಲ, ನಾನು ತಿನ್ನಕ್ಕೆ ಹಾಂ. ಇವಾಗ ಹೆಂಗೆ ಏನು ಮಾಡ್ಬೇಕು ಅದನ್ನ? ಇದು ಜಿಗಣೆ ಎದ್ದಲಿಗೆ ಹಿಂಗೆ ಹಚ್ಚಿ ಹಾಂ ಕೆಳಗೆ ಬಿದ್ದೋಗ್ತಾರೆ. ಹೌದಾ? ದೇವ್ರು ಬಂದಂಗೆ ಬಂದ್ರಿ ಅಂಕಲ್. ಇದು ನೀವೇನೋ ಬ್ಲೆಂಡ್ ಇಲ್ಲಕ್ಕೆ ಉದ್ರೆ ಹೋಯ್ತಾರ ಅಂಕಲ್? ಅದು ನೀವು ಏನು ಮಾಡಬೇಡಿ, ಅದು ಆಟೋಮೆಟಿಕ್ ಸ್ಟಾಪ್ ಆಗ್ತದೆ. ಓಕೆ. ಅದು ಯಾಕೆ ಗೊತ್ತಾ?
ಹಾಂ ಬ್ಲಡ್ ಸ್ವಲ್ಪ ಹೋಗ್ಬೇಕು, ಒಳ್ಳೇದು. ಜಾಸ್ತಿ ಹೊತ್ತು ಹೋಗಲ್ಲ, ಸ್ವಲ್ಪ ಹೊತ್ತು ಇದಾಗೈತೆ ಇದು ಕಡೆ ಅದನ್ನ ತಾಕ್ಸಿ ಹೋಗ್ತು, ಬಿದ್ದೋಯ್ತಲ್ಲ. ಬಿದ್ದಾಯ್ತು ಅಷ್ಟೇ. ಹೌದಾ? ಇದು ಇಟ್ಕೊಂಬೋದು ಹೆಂಗೇನೆ? ಇಟ್ಕೊಂಬೋದು, ಒಂದು ಪೇಪರ್ ಕವರ್ ಮಾಡಿ ಹಿಂಗೆ ಇಟ್ಕೊ, ಪೇಪರ್ ಮಾಡಿ ಇನ್ನೊಂದು ಚೂರು ಕೊಡ್ತೀರಾ? ಇಲ್ಲ ಸಾಕ ಇದ್ದಾರೆ ಇಷ್ಟೇ ಸಾಕಲ್ವಾ? ಸಾಕಷ್ಟು. ವಾಸನೆಗೆ ಬಿದ್ದಾಗುತ್ತೆ ಅನ್ಸುತ್ತೆ. ಚೂರು ಉಪ್ಪು ಹಾಕಿಟ್ಕೊಂತ ಹಂಗೆ ಇಟ್ಕೊಂಡು ಹೋಗ್ಬೋದು. ಇಲ್ಲ ನೆಶೆ ಎಣ್ಣೆ ಇಟ್ಕೊಂಡು ಹೋಗ್ತೀನಿ. ನೆಶೆ ಎಣ್ಣೆ ಕ್ಯಾಪಲ್ಲಿ ಬಂದ್ಬಿಡೈತೆ 3. ಅಯ್ಯೋ ಇಲ್ಲೊಂದು ಕುಡ್ದೈತಲ್ಲ, ಇಲ್ಲೊಂದು ಐತೆ, ತಿರ್ಗಾ ಇಲ್ಲೊಂದು ಎಲ್ಲ ಅದು ಇಲ್ಲೊಂದು ಓಡ್ತಾ ಐತೆ. ಲೋ ಎಲ್ಲೆಲ್ಲ ಹತ್ಕೊಬಿಟ್ಟೈತೆ, ಸೀಟ್ ಎಲ್ಲ ಚೆಕ್ ಮಾಡ್ದಲ್ಲ. ಚಪ್ಪಲಿ ಮಚ್ಚ ಅದು. ಹಾ ಚಪ್ಪಲಿ 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 ಅಡ್ಡ ಇಡ್ಕೊ ಫ್ರೇಮು. ನನಗೆ ಬಟ್ಟೆ ಎಲ್ಲ ಬರ್ದು ಬಿಚ್ಚಲೇಬೇಕು. ಎಲ್ಲ ಎಲ್ಲಿ ಕುಡಿತಾ ಇದ? ಈ ಕಿತ್ಬಿಡ ಯಾಕೋ? ಅಲ್ಲ ಕಣ ಕಿತ್ಬಿಡ. ಕುಡಿಲಿ ಬಿಡ ಮಚ್ಚ, ಜಾಸ್ತಿ ಏನ್ ಕುಡಿಯಲ್ವಲ್ಲ. ಅದಕ್ಕೂ ಪಾಪ ಹೊಟ್ಟೆ ಹಸ್ಬಿಟ್ಟದ. ಇರ್ತ ನೋಡಿ ಹೆಂಗಿರ್ತದ ನೋಡಿ. ಅವ್ರು ಒಂದ್ ಸಾಮಾನ್ ಚೆಕ್ ಮಾಡ್ಕೋರ ಕಲಿತಾವೆ. ಕಿತ್ಬಿಡ, ಹೊಗೆ ಸೊಪ್ಪು ಕೊಡ, ನೀಟಾಗಿ ಹಚ್ಚ ಅದ್ರ ಮೇಲೆ. ಎಲ್ಲ ನೀರು ಬೀಳ್ತದೆ ನಿಮಿಷ ಇರೋ, ಅವಾಗಲೇ ನೀಟಾಗಿ ಬಿದ್ದಾಯ್ತು. ಎದಳ್ತದ ನೋಡಿ ಈಗ, ಅಲ್ಲಾಡ್ತು. ಅಷ್ಟೇ ಬಿದ್ದಾಯ್ತು. ಬಾಯ್ ಈ ವಿಡಿಯೋಗೆ ಬಾಯ್ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನನ್ನ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತೀನಿ. ಬಾಯ್.